ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನಿವತ್ತು ತೋರಿಸುವಂಥ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವಂತಹ ಮೋತಿಚೂರು ಲಡ್ಡು ಮಾಡ್ತಾಯಿದ್ದೀನಿ. ಮೋತಿಚೂರು ಲಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಮೋತಿಚೂರು ಲಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ, ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಂದರೆ 500 ಗ್ರಾಮ್ಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಎಣ್ಣೆ, 300 ಗ್ರಾಮಷ್ಟು ಹಸಿ ಕಡಲೆಬೇಳೆ ಹಿಟ್ಟು, ನಾನಿಲ್ಲಿ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಕೇಸರಿ ಕಲರ್, ಮತ್ತು ಸ್ವಲ್ಪ ಗಾರ್ನಿಷಿಗೋಸ್ಕರ ಪಿಸ್ತಾ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ. 300 ಗ್ರಾಮಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಸ್ವಲ್ಪ ಕೇಸರ್ ಕಲರ್ನ ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತದನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋ ಅಂತ ಒಂದು ಗಂಟಿಲ್ಲದಿರೋ ಹಾಗೆ ಹಿಟ್ಟನ್ನು ಕಲಿಸ್ತಾ ಬರಬೇಕು. ಎಲ್ಲೂ ಕೂಡ ಒಂದು ಕೂಡ ಗಂಟಿರಬಾರ್ದು. ಗಂಟಿದ್ದರೆ ಬೂಂದೆ ಮಾಡುವಾಗ ಅಡ್ಡ ಬರುತ್ತೆ ಆ ಒಂದು ಗಂಟು. ಹಾಗಾಗಿ ಈಗಲೇ ಒಂದು ಕೂಡ ಗಂಟಿಲ್ಲದಿರೋ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ವಿಡಿಯೋದಲ್ಲಿ ಹಿಟ್ಟು ಯೆಲ್ಲೋ ಕಲರ್ ಕಾಣ್ತಾ ಇದೆ, ಬಟ್ ಅದಾಗಿರೋದು ಆರೆಂಜ್ ಕಲರು. ನಿಮಗೆ ಬೂಂದೆ ಮಾಡಿದಾಗ ಆರೆಂಜ್ ಕಲರ್ ಗೊತ್ತಾಗುತ್ತೆ ನೋಡಿ. ಇದಿನ್ನೂ ಗಟ್ಟಿ ಇದೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ತೊಗೋಬೇಕು, ಇಲ್ಲ ಅಂದರೆ ಬೂಂದೆ ಬೀಳೋದಿಲ್ಲ. ಇಲ್ಲಾಂದರೆ ಉದ್ದ ಥರ ಬೀಳುತ್ತೆ, ಇಲ್ಲ ಅಂದರೆ ದಪ್ಪ ದಪ್ಪ ಥರ ಬೀಳುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಇದಿನ್ನೂ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಯಾವುದೇ ತರಹದ ಉಪ್ಪು ಮತ್ತು ಸೋಡಾನ ಯೂಸ್ ಮಾಡೋ ಹಾಗಿಲ್ಲ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀರೆಲ್ಲ ಕಲಿಯೋ ಹಾಗೆ ಮಿಕ್ಸ್ ಮಾಡಿ. ಈಗ ಹಿಟ್ಟನ್ನು ನಾನು ತೋರಿಸ್ತೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬೂಂದೆ ಚಿಕ್ಕದಾಗಿ ಬೀಳುತ್ತೆ. ಚಿಕ್ಕದಾಗಿ ಬೂಂದೆ ಮಾಡೋದಕ್ಕೆ ನನ್ನ ಹತ್ರ ಬೂಂದೆ ಮಾಡುವಂತಹ, ನಾವು ಅದನ್ನು ಬುಗ್ಗಿ ಚಟ್ಟು ಅಂತ ಕರಿತೀವಿ, ಆ ಚಟ್ಟು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ನಾನು ಬೇರೆ ಮೆಥಡಲ್ಲಿ ಬೂಂದೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಕೂಡ ಇಟ್ಟಿದ್ದೀನಿ. ಈ ಥರ ಒಂದು ಕವರ್ ಇರುತ್ತೆ ಅಲ್ವಾ, ನಿಮ್ಮ ಮನೇಲಿ ಕೂಡ ಎಲ್ಲ ಕಡೆ ಸಿಗುತ್ತೆ ಇದು. ನಿಮ್ಮ ಮನೇಲಿ ಇಲ್ಲ ಅಂದರೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದೇ ಥರ ಯಾವುದಾದ್ರೂ ಕವರ್ಸ್ ಇದ್ದರೆ ತಗೊಳ್ಳಿ. ಈಗ ಇದನ್ನು ಒಂದು ಗ್ಲಾಸ್ ಒಳಗಿಟ್ಟು ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಈಗಲೂ ಗೊತ್ತಾಗುತ್ತೆ ನೋಡಿ. ಇಷ್ಟು ತೆಳುವಾಗಿರಬೇಕು. ತುಂಬ ತೆಳುವಾದ್ರೂ ಬೂಂದೆ ಬೀಳೋದಿಲ್ಲ, ತುಂಬ ಗಟ್ಟಿ ಕೂಡ ಆಗಬಾರ್ದು. ಇದರೊಳಗೆ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ ಮೇನ್ ಇಂಪಾರ್ಟೆಂಟ್ ಆಗಿರೋದೇನಪ್ಪ ಅಂದರೆ, ಇದನ್ನು ಫುಲ್ಲಾಗಿ ಕವರ್ ಮಾಡಿಕೊಂಡು ನೋಡಿ, ಇಲ್ಲಿ ಇರುತ್ತಲ್ವ ಈ ಕೆಳಗಡೆ ಕೋನ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಕೋನ್ ಆಗ್ತೀವಲ್ವ, ತುಂಬ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಾವು ಯಾವ ಸೈಜಲ್ಲಿ ಕಟ್ ಮಾಡ್ಕೊತೀವೋ ಆ ಸೈಜು ಬೂಂದೆ ಬೀಳುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದ ಕವರ್ ತೊಗೊಂಡಿದ್ದೀನಿ, ಸೊ ಹಾಗಾಗಿ ಹಿಟ್ಟು ಹೊರಗಡೆ ಬರ್ತಾಯಿದೆ. ನೀವು ಸ್ವಲ್ಪ ದೊಡ್ಡ ಕವರ್ನ ಕೂಡ ಯೂಸ್ ಮಾಡಿ, ಇಲ್ಲ ಅಂದರೆ ಹಿಟ್ಟನ್ನು ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನು ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೀಳುವಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದು ಹಾಕಿ ಗ್ಲಾಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ನೋಡಿ, ಪಕ್ಕಕ್ಕೆ ಒಂದು
ಎಣ್ಣೆನೂ ಕಾಯೋದಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ಬೂಂದಿ ಎಣ್ಣೆ ಹಿಡಿಯುತ್ತೆ. ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೂಂದಿನ ಹಾಕೋಣ. ಈ ಮೋತಿಚೂರು ಲಾಡನ್ನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ನೀವು ಹಾಕುವಂಥ ಕಮೆಂಟ್ಸು ಇನ್ನೊಬ್ಬರು ನೋಡಿದಾಗ ಕೂಡ ಅವರು ಕೂಡ ಆ ಒಂದು ರೆಸಿಪಿನ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ. ನೋಡಿ, ಈಗ ಬೂಂದಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬೀಳುತ್ತೆ. ಇದು ಈ ಥರ ಫಾಸ್ಟಾಗಿ ಹಾಕಬೇಕು. ಫಾಸ್ಟಾಗಿ ಹಾಕಿದರೆ ಚಿಕ್ಕ ಚಿಕ್ಕದಾಗಿ ಬೀಳುತ್ತೆ, ತುಂಬ ದೊಡ್ಡದಾಗಿ ಬೀಳೋದಿಲ್ಲ. ಏನು ಈ ಥರ ಹಾಕ್ತಾ ಇದ್ದಾರೆ ಅಂದ್ಕೋಬೇಡಿ. ನನ್ನ ಹತ್ರ ಈ ಒಂದು ಚಿಕ್ಕದಾಗಿ ಮಾಡುವಂತಹ ಬುಗ್ಗಿ ಚಟ್ಟು, ಅಂದರೆ ಅದರ ಚಟ್ಟು ಅಂತ ಕರಿತೀವಿ ನಾವು, ಅದು ಇಲ್ಲದೇ ಇರೋದ್ರಿಂದ ನಾನು ಈ ಥರ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಅದು ಚಟ್ಟು ಅಂದರೆ ಬೂಂದಿ ಮಾಡುವಂಥ ಚಟ್ಟು ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ನಿಮಗೆ ತೋರಿಸ್ತೀನಿ ಕೂಡ ಅದು ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ. ಕೆಲವೊಂದು ದೊಡ್ಡದನ್ನು ಬೀಳುತ್ತೆ, ಬಟ್ ಬೆಟರ್ ಆಗಿರುತ್ತೆ. ಬೇಕ್ರಿಯಲ್ಲೆಲ್ಲ ಆ ಒಂದು ಚಟ್ಟು ಇರುತ್ತೆ, ಹಾಗಾಗಿ ಅವರಿಗೆ ಪರ್ಫೆಕ್ಟಾಗಿ ಒಂದೇ ಒಂದು ಮೆಜರ್ಮೆಂಟಲ್ಲಿ ಬೀಳುತ್ತೆ. ಸೊ ನಮ್ಮ ಮನೆಯಲ್ಲಿ ಇಲ್ಲದಿರೋ ಕಾರಣ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಟ್ರೈ ಮಾಡ್ಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿತ್ತು, ಬೂಂದಿ ಕೂಡ ರೆಡಿ ಆಯಿತು. ಇದೇ ಥರ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಬೂಂದಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಿಲ್ಲ ಅಂದರೆ ಎಣ್ಣೆ ಹಿಡಿದು ಬರುತ್ತೆ ಬೂಂದಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ಥರ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೋಡಿ ಇಷ್ಟು ಸಣ್ಣದಾಗಿ ಬಂದಿದೆ, ಬಟ್ ಕೆಲವೊಂದು ದೊಡ್ಡದನ್ನು ಕೂಡ ಆಗಿದೆ, ಬಟ್ ಬೆಟರ್ ಆಗಿದೆ. ಬೂಂದಿ ಕೆಲವೊಂದು ದೊಡ್ಡದಾಗಿದ್ದರೂ ಕೂಡ ಟೇಸ್ಟ್ ಮಾತ್ರ ಮೋತಿಚೂರು ಲಾಡು ಥರನೇ ಬಂದಿದೆ. ನೋಡಿ, ಎಲ್ಲದನ್ನು ಬೂಂದಿ ಮಾಡಿಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ನೋಡಿ, ಕೆಲವೊಂದಿಷ್ಟು ಚಿಕ್ಕದಾಗಿ ಬಿದ್ದಿದೆ, ಇನ್ನು ಕೆಲವೊಂದು ಸ್ವಲ್ಪ ದೊಡ್ಡದಾಗಿ ಕೂಡ ಬಿದ್ದಿದೆ. ನಮಗೆ ಮನೆಯಲ್ಲಿ ಮಾಡೋದ್ರಿಂದ ಇಷ್ಟು ಚಿಕ್ಕದು ಸಾಕು ಅಲ್ವಾ? ಸೊ ಹಾಗಾಗಿ ನಾನು ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ತಪ್ಪದೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ. ಇದಕ್ಕೆ ಯಾವುದೇ ಥರದ ಉಪ್ಪು ಮತ್ತು ಸೋಡಾನ ಹಾಕಬಾರ್ದು. ನೋಡಿ, ಆರೆಂಜ್ ಕಲರ್ ಕಾಣ್ತಾ ಇದೆ ಅಲ್ವಾ? ಹಿಟ್ಟು ಎಲ್ಲೋ ಥರ ಕಾಣ್ತಾ ಇತ್ತು, ಬಟ್ ಬೂಂದಿ ಆರೆಂಜ್ ಕಲರ್ ಕಾಣ್ತಾ ಇದೆ. ಮತ್ತೊಂದು ಕಡೆ ಅರ್ಧ kg ಸಕ್ಕರೆನ ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಅರ್ಧ ಇಂಚಷ್ಟು ನೀರನ್ನು ಹಾಕಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು. ಜಾಸ್ತಿ ನೀರನ್ನು ಹಾಕಿದರೆ ನೀರು ಕುದಿಯೋದಕ್ಕೆ ಅರ್ಧ ಗ್ಯಾಸ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಅರ್ಧ ಇಂಚಷ್ಟು ಮಾತ್ರ ನೀರು ಹಾಕಬೇಕು. ಸಕ್ಕರೆ ಮೇಲೆ ಅರ್ಧ ಇಂಚ್ ನಿಲ್ಲಬೇಕು, ಅಷ್ಟೇ ಸಾಕು. ಹೀಗೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು. ಯಾಕೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು ಅಂದರೆ ನಾವು ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಟಿರ್ತೀವಿ. ಸೊ ಹಾಗಾಗಿ ಸಕ್ಕರೆ ಕರಗೋದಿಲ್ಲ, ಬೇಗ ಆಣ ಬಂದುಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಕೈ ಆಡಿಸ್ತಾ ಸಕ್ಕರೆನ ಸಂಪೂರ್ಣವಾಗಿ ಕರಗಿಸ್ಬೇಕು. ಮೋತಿಚೂರು ಲಾಡಿಗೆ ನಾವು ಒಂದು ಎಳೆ ಪಾಕನ ತಗೋಬೇಕು. ನಾನು ಹೇಗೆ ತಗೊಳೋದು ಒಂದು ಎಳೆ ಪಾಕನ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ನೋಡಿ, ಇದೀಗ ಅಂಟು ಪಾಕ ಇದೆ. ಈ ಅಂಟು ಪಾಕನ ಗುಲಾಬ್ ಜಾಮೂನ್ಗೆ ಅಥವಾ ಬಾದುಷಾ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ನಮಗೆ ಮೋತಿಚೂರು ಲಾಡು ಮಾಡೋದಕ್ಕೆ ಒಂದೆಳೆ ಪಾಕ ಬರಬೇಕು. ಈಗ ಅಂಟು ಪಾಕ ಬಂದಿದೆ. ಇನ್ನೂ ಸ್ವಲ್ಪ ಕುದ್ರೆ ಒಂದೆಳೆ ಪಾಕ ಬರುತ್ತೆ.
ಹಾಗೆ ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನೋಡಿ ಸ್ವಲ್ಪ ಕುದ್ದಿದೆ. ಈಗ ನೋಡೋಣ ಬನ್ನಿ. ನೋಡಿ ಎಳೆ ಎಳೆಯಾಗಿ ಬರಬೇಕು ಅದು. ಇನ್ನೂ ಬಂದಿಲ್ಲ, ಸೊ ಹಾಗಾಗಿ ಮತ್ತೊಂದು ಸಲ ನೋಡೋಣ. ಮೋತಿಚೂರು ಲಾಡು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಫಂಕ್ಷನ್ಗಳಲ್ಲಿ ಅಥವಾ ಏನಾದರೂ ಸಮಾರಂಭ, ನಾಮಕರಣ ಏನಾದರೂ ಇದ್ದರೆ ಆಲ್ಮೋಸ್ಟ್ ಈಗ ಎಲ್ಲರೂ ಮೋತಿಚೂರು ಲಾಡನ್ನೇ ಮಾಡಿಸ್ತಾರೆ. ನೋಡಿ ಒಂದೆಳೆ ಪಾಕ ಬಂದಿದೆ, ಒಂದೆಳೆ ಬರ್ತಾಯಿದ್ರೆ ಸಾಕದು. ಅಲ್ಲಿ ಇನ್ನೂ ಪರ್ಫೆಕ್ಟಾಗಿ ಒಂದೆಳೆ ಬರಲಿಲ್ಲ, ಸೊ ಹಾಗಾಗಿ ಮತ್ತೊಮ್ಮೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಒಂದೆಳೆ ಬರ್ತಾಯಿದೆ. ಈ ಥರ ಬಂದರೆ ಪರ್ಫೆಕ್ಟಾಗಿ ಒಂದೆಳೆ ಪಾಕ ಬಂದಂತೆ. ನೀವು ಇನ್ನೂ ಪಾಕ ಏರ್ ತೊಗೊಂಬಿಟ್ರೆ ಬೂಂದೆ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಲಾಡು ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಆವಾಗ ತಿನ್ನೋದಕ್ಕೆ ಬರೋದಿಲ್ಲ, ತುಂಬ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಆಣ ತೊಗೊಳೋದ್ರಲ್ಲಿ ಪರ್ಫೆಕ್ಟಾಗಿ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮಾಡುವಂತಹ ಪದಾರ್ಥ ಕೆಟ್ಟೋಗ್ಬಿಡುತ್ತೆ. ನಾವು ಒಂದೆಳೆ ಪಾಕ ತೊಗೊಂಡಿಲ್ಲ, ಕಮ್ಮಿ ಪಾಕ ತೊಗೊಂಡ್ವಿ, ಅಂಟು ಪಾಕ ತೊಗೊಂಡ್ವಿ ಅಂತಂದರೆ ಬೂಂದೆ ಕಟ್ಟೋದಕ್ಕೆ ಬರೋದಿಲ್ಲ. ಇನ್ನೂ ಜಾಸ್ತಿ ಪಾಕ ತೊಗೊಂಡ್ವಿ ಅಂದರೆ ಬೂಂದೆ ಅಂದರೆ ಲಾಡು ತಿನ್ನೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಪರ್ಫೆಕ್ಟಾಗಿ ಆಣನ ತೊಗೋಬೇಕು. ನೋಡಿ ಈಗ ಇದಕ್ಕೆ ನಾನು ಬೂಂದೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸ್ನ ಆನ್ ಇಟ್ಕೊಂಡೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಬಿಸಿ ಆಗಬೇಕು. ಹಾಗಾದರೆ ಸ್ವಲ್ಪ ಬೇಗ ಆಣ ಎಲ್ಲ ಅಂದರೆ ಪಾಕನೆಲ್ಲ ಬೂಂದೆ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಒಂದು 2-3 ಸೆಕೆಂಡ್ಸ್ ಗ್ಯಾಸ್ ಆನ್ ಇದ್ದರೆ ಸಾಕು. ಇದು ಒಂದು 10-15 ನಿಮಿಷ ಬಿಟ್ಟು ಲಾಡನ್ನ ಕಟ್ಟಬೇಕು. ನೋಡಿ ನಾನೀಗ ಹೊರಗಡೆ ಇಟ್ಟಿದ್ದೆ, 10-15 ನಿಮಿಷ ಬಿಟ್ಟಾದಮೇಲೆ ಈಗ ಬಂದಿದೆ ನೋಡಿ. ಇದು ಈ ಥರ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಎಲ್ಲ ಪಾಕನ ಈ ಒಂದು ಬೂಂದೆ ಹೀರ್ಕೊಳ್ಳುತ್ತೆ. ತಿನ್ನೋದಕ್ಕೂ ತುಂಬ ಅಷ್ಟೇ ಚೆನ್ನಾಗಿ ರುಚಿಕರವಾಗಿ ಬಂದಿತ್ತು. ನೋಡಿ ನೀವು ನೋಡ್ತಾ ಇರ್ಬೋದು, ಮೋತಿಚೂರು ಥರನೇ ಬಂದಿದೆ ಪರ್ಫೆಕ್ಟಾಗಿ. ಅದೇ ಥರ ಒಂಥರ ಶೈನಿಂಗ್ ಚೆನ್ನಾಗಿ ಬಂದಿದೆ ಮೋತಿಚೂರಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿಯಾಗಿರುತ್ತೆ. ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿನೂ ಕೂಡ ಇರುತ್ತೆ ಅಲ್ವಾ. ಸೊ ನೋಡಿ ಈ ಥರ ಕಟ್ಟಿ ಇಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಅದರ ಮೇಲೆ ಗಾರ್ನಿಷಿಗೋಸ್ಕರ ನಾನು ಪಿಸ್ತಾನ ಕಟ್ ಮಾಡಿ ಇಟ್ಟಿದ್ದೀನಿ. ನನ್ನ ಹತ್ರ ಸಿಲ್ವರ್ ಪೇಪರ್ ಇದ್ದಿಲ್ಲ, ಸೊ ಹಾಗಾಗಿ ನಿಮ್ಮ ಮನೇಲಿದ್ದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ನಡೆಯುತ್ತೆ. ನೋಡಿ ಎಷ್ಟು ಶೈನಿಂಗಾಗಿ ಮೋತಿಚೂರಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿದೆ ಕೂಡ. ನೀವು ಒಂದ್ಸಲ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ ನೋಡಿ. ತಿನ್ನೋದಕ್ಕಂತೂ ತುಂಬಾ ರುಚಿಕರವಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಮೋತಿಚೂರಿ. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.